ನಮಸ್ತೆ ಕರ್ನಾಟಕ. ಇವತ್ತಿನ ಟಾಪಿಕ್ ಯೂಟ್ಯೂಬ್ ತಮ್ನೇಲ್. ಯೂಟ್ಯೂಬ್ ತಮ್ನೇಲ್ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಪೋಸ್ಟರ್ ಕಾಣುತ್ತೆ ನೋಡಿ. ಯೂಟ್ಯೂಬ್ ತಮ್ನೇಲ್ ನಿಮ್ಮ ಮೊಬೈಲ್ನಲ್ಲೇ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಮೇಕರ್. ಬ್ಲೂ ಕಲರ್ ಅಪ್ಲಿಕೇಶನ್ ಇರುತ್ತೆ ನೋಡಿ, ಪಿಕ್ಚರ್ ಎಡಿಟರ್. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ನೋಡಿ ಈ ಥರ ಫಸ್ಟ್ ಪೇಜ್ ಓಪನ್ ಆಗುತ್ತೆ. ನ್ಯೂ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದು ಡಿಲೀಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಪೋಸ್ಟರಿಗೆ ಅದರದ್ದೇ ಆದ ಒಂದು ಸೈಜ್ ಇರುತ್ತೆ. ಅಲ್ಲೇ ರೈಟ್ ಸೈಡ್ 3 ಡಾಟ್ಸ್ ಕೊಟ್ಟಿದ್ದಾರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಅಂತ ಇದೆ, ಕ್ಲಿಕ್ ಮಾಡಿ. ಅದರಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ. 16:9 ಸೈಜ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ವಿಷಯವಾಗಿ ನೀವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡ್ತಿದ್ದೀರಾ ಆ ವಿಷಯವಾಗಿ ನೀವು ಪೋಸ್ಟರ್ ಮಾಡ್ಕೊಳ್ಳಿ. ನಾನು ಈ ಯೂಟ್ಯೂಬ್ ತಮ್ನೇಲ್ ಮಾಡುವುದು ಹೇಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ಯೂಟ್ಯೂಬ್ ತಮ್ನೇಲ್ ಮಾಡುವ ಪ್ರಕ್ರಿಯೆ ಅಂತ ಟೈಪ್ ಮಾಡ್ಕೊಳ್ತೇನೆ ರೀ. ಅದನ್ನು ಓಕೆ ಅಂತ ಸೇವ್ ಮಾಡ್ಕೊಳ್ಳಿ. ಬೇಕಾಗಿರೋ ಸೈಜಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇಮೇಜ್ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಬೋದು. 3D ಎಲ್ಲ ಕೊಟ್ಟಿದ್ದಾರೆ ನೋಡಿ, ಸೈಡ್ ಆಪ್ಷನ್ ಇದೆ. ಯಾವ ಇಮೇಜ್ ಬೇಕು ಅದನ್ನು ನೋಡ್ಕೊಳ್ಳಿ. ಟೆಕ್ಸ್ಟ್ ಸೈಜ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಕಲರ್ಸ್ ಯಾವ ಥರ ಬೇಕಂತ ನೋಡಿ ಸೆಟ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ನಿಮ್ಮ ಫೋಟೋಸ್ನೂ ಎಡಿಟ್ ಮಾಡ್ಕೊಳ್ಬೋದು. ನಿಮ್ಮ ಫೋಟೋಸ್ ಇದ್ದರೆ ಫೋಟೋಸ್ ಹಾಕಿ, ಅದ್ರ ಮೇಲೆ ಟೆಕ್ಸ್ಟ್ ಮಾಡಿ. ಯೂಟ್ಯೂಬ್ ತಮ್ನೇಲಿಗೆ ಅದರದ್ದೇ ಆದ ಸ್ಪೆಸಿಫಿಕ್ ಸೈಜ್ ಇದೆ, ಅದನ್ನು ನೋಡ್ಕೊಳ್ಳಿ. 16:9 ರೇಷಿಯೋದಲ್ಲಿರುತ್ತೆ ನೋಡಿ. ಫಾಂಟ್ ಸೈಜ್ ಇರುತ್ತೆ ನೋಡಿ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆಗುತ್ತದು. ನಾನು ಆಲ್ರೆಡಿ ಮಾಡಿರೋ ತಮ್ನೇಲನ್ನು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಆ ಥರ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಳಿ. ಸೇವ್ ಅಂತ ಇರುತ್ತೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿ, ಗ್ಯಾಲರಿಯಲ್ಲೇ ಸೇವ್ ಆಗುತ್ತೆ.